ಹಲೋ ವ್ಯೂವರ್ಸ್, ಎಲ್ಲರಿಗೂ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತು ಏನಂದರೆ ಚೇಂಜ್ ಪ್ಯಾಕೆಟ್ ಹೋಗಿದೆ ಗಾಡಿದು. ಸೊ ಚೇಂಜ್ ಮಾಡಿಸ್ಬೇಕು, ಸ್ವಲ್ಪ ಇಂಜಿನ್ ಆಯಿಲ್ ಚೆಕ್ ಮಾಡಿಸ್ಬೇಕು. ಇದರದ್ದು ಹಳೆ ಗಾಡಿ ಅಲ್ವಾ, ಮೇಂಟೆನೆನ್ಸ್ ಜಾಸ್ತಿ. ಇದರದ್ದು ಖರ್ಚಿದೆಯಲ್ಲ, ನೀವು ನಂಬ್ತಿರೋ ಬಿಡ್ತಿರೋ, ಇದ್ರ ಮೈಲೇಜ್ ಬರ್ತಿರೋದು ಬರೀ 45 to 50 ಅಷ್ಟೇ. ಎಷ್ಟು ಬೇಜಾರಾಗ್ತಿದೆ ಅಂದರೆ ಏನು ಹೇಳಲಿ. ಸೊ ನಾನು ಹೋಗ್ತಾ ಇರೋದು ಇವಾಗ ಸಾಗರ್ ನಗರ್ಗೆ. ನಮ್ಮ ಟೆಕ್ನಿಷಿಯನ್ ಒಬ್ರು ಇದ್ದಾರೆ, ತುಂಬ ಪರಿಚಯ ಇದ್ದವರು, ಲೋಕೇಶ್ ಅಂತ. ಚೆನ್ನಾಗಿ ಮಾಡ್ತಾರೆ ಗಾಡಿನ. ಸೊ ಬನ್ನಿ ಹೋಗೋಣ. ಏನು ಮೋಡ ಎಲ್ಲ ಮುಚ್ಕೊಬಿಟ್ಟಿದೆ, ಮಳೆ ಬರೋಂಗಿದೆ. ತೇರಿಕೆ ಇದೆಲ್ಲ ಆನ್ ಬೇರೆ ಕೆಲಸ ಮಾಡಲ್ಲ. ಇನ್ನೊಂತಲ್ಲೇನು ಈ ಆನ್ ಇಲ್ದಿರ, ಇಂಡಿಕೇಟ್ರ್ ಇಲ್ದಿರ ಗಾಡಿ ಓಡಿಸೋದು ತುಂಬ ಕಷ್ಟ ಗುರು. ಯಾಕಂದರೆ ಪಾಪ ನಾನು ಹಿಂದೆ ಬರೋರ್ಗು ನಾನು ರೈಟ್ ತೊಗೊಳ್ತಾ ಇದ್ದೀನ, ಲೆಫ್ಟ್ ತೊಗೊಳ್ತಾ ಇದ್ದೀನ ಗೊತ್ತಾಗಲ್ಲ. ಪಾಪ ಅವ್ರ ಮೇಲೂ ತಪ್ಪು ಹೇಳೋಕ್ಕಾಗಲ್ಲ. ಇರೋದು ಏನೊಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂದರೆ, ಟುವರ್ಡ್ಸ್ ದ ಲೆಫ್ಟ್ ಸೈಡ್ ಆಫ್ ದಿ ಇಂಜಿನ್ ಇದೆಯಲ್ಲ, ಸೊ ಇಲ್ಲಿ ಒಂದು ಕಾಯಿಲ್ ಬರುತ್ತೆ. ಆ ಕಾಯಿಲ್ ಹೋಗ್ಬಿಟ್ಟಿದೆ ಅನಿಸುತ್ತೆ ನನ್ನ ಪ್ರಕಾರ. ಸೊ ಹೊಸ ಕಾಯಿಲ್ ತೊಗೊಂಡು ಹಾಕ್ಸೋಣ ಅಂತ ನೋಡಿದ್ರೆ ಹೊಸ ಕಾಯಿಲು ಸಿಗ್ತಿಲ್ಲ. ಏನು ಮಾಡೋದು? ಹೀರೋ ಶೋರೂಮಲ್ಲಿ ಕೇಳಿದೆ, ಹೀರೋ ಮೋಟ್ರ್ ಕಾರ್ಪ್ ಶೋರೂಮಲ್ಲಿ, ಸರ್ವಿಸ್ ಸೆಂಟ್ರಲ್ಲಿ ಬೇಸಿಕಲಿ ಆಗಿ. ಅಲ್ಲಿ ಅವ್ರು ಹೇಳೋರು, ಇಲ್ಲ ಸರ್, ನಮ್ಮ ಯಾವ ಔಟ್ಲೆಟಲ್ಲೂ ಇದ್ರದ್ದು ಸ್ಪೇರ್ ಸಿಗ್ತಿಲ್ಲ, ಬರುತ್ತೆ ಅಂತ ಹೇಳಿದ್ರು. ಸರಿ ಆಯಿತು, ತುಂಬ ಕಾದು ನೋಡಿದೆ. ಆಮೇಲೆ ಅವರು JC ರೋಡ್ಗೆ ಹೋಗಿ ತೊಗೊಳಕ್ಕೆ ಹೇಳಿದ್ರು ಸ್ಪೇರ್ನ. ನಮಗೆ ಗೊತ್ತಾಗಲ್ವಲ್ಲ. ಅವ್ರು ಫಾರ್ ಎಕ್ಸಾಂಪಲ್ ನಾನಿವಾಗ ಈ ಮಾಡೆಲಿಗೆ ಕೇಳಿದ್ದೀನಿ ಅಂದ್ಕೊಳ್ಳಿ, ಅವ್ರು ಸುಮ್ಮನೆ ಬಿಸ್ನೆಸ್ ಆಗೋಕ್ಕೆ ಸರಿ ಆಗತ್ತೆ ತೊಗೊಳ್ಳಿ ಸರ್, ಇದರಲ್ಲಿ ಕೆಲಸ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಬಂದು ಇಲ್ಲಿ ಸಪೋಸ್ ತಿರ್ಗಾ ಮತ್ತೆ ಒಂದು ರಿಟರ್ನ್ ಮಾಡಬೇಕಾದ್ರೆ ಅವ್ರಿಗೆ ಸಪೋಸ್ ಫಿಟ್ ಅಂತೆಲ್ಲ ಕೆಲಸ ಆಗಿಲ್ಲ ಅಂತಲೇ ಇಟ್ಕೊಳ್ಳಿ, ಬಟ್ ಇಟ್ಸ್ ನಾಟ್ ಸಾಲ್ವಿಂಗ್ ದ ಪರ್ಪಸ್. ತಿರ್ಗಾ ನನಗೆ ಓಡಾಟ ಜಾಸ್ತಿ. ತಿರ್ಗಾ JC ರೋಡಿಗೆ ಹೋಗು, ಅವ್ನಿಗೆ ಹೇಳು, ಇಲ್ಲ ಹಿಂಗಾಗಿಲ್ಲ ಹಂಗಾಗಿಲ್ಲ ಅಂತೇಳಿ ತಿರ್ಗಾ ಅವನ ಹತ್ರ ಎಕ್ಸ್ಚೇಂಜ್ ಮಾಡು, ತೊಗೊಂಡು ಬಾ. ತಲೆನೋವು. ಈ ಗಾಡಿನ ಮಾರೋಣ ಅಂತ ನೋಡಿದ್ರೆ ಮನ್ಸು ಬರ್ತಿಲ್ಲ. 21 ವರ್ಷದಿಂದ ಇಟ್ಕೊಂಡಿದ್ದೀನಿ ಈ ಗಾಡಿನ. 21 ವರ್ಷದಿಂದ ಅಂದರೆ ನಾನಲ್ಲ, ನಮ್ಮ ತಂದೆ ಇಟ್ಕೊಂಡಿರೋದು. ಸೊ ಅವ್ರಿಗೆ 2014ನಲ್ಲಿ ಒಂದು ಆಕ್ಸಿಡೆಂಟ್ ಆಗಿ, ಆ ಇಂಜುರಿದಿಂದ ಅವರು ಗಾಡಿ ಓಡ್ಸೋಕ್ಕಾಗ್ತಿಲ್ಲ. ಅವ್ರು ಬರೀ ಗೇರ್ಲೆಸ್ ಗಾಡಿ ಮಾತ್ರ ಓಡಿಸ್ತಾ ಇರೋದು. ಸೊ ಆವಾಗಿಂದ 14ರಿಂದ ನಾನು ಟೇಕ್ ಓವರ್ ಮಾಡಿದ್ದೀನಿ. ಇಲ್ಲೂ ಪಾರ್ಕಿಂಗ್ ಸಮಸ್ಯೆ ಬಂತ, ಎಲ್ಲರೂ 2 ವೀಲರ್ ಹಾಕಿ ತಿರ್ಗಾಯಿಸಿದ್ರು. ಏನರಪ್ಪ ಇದು, ಹೋಗೋಣ, ಜಾಗ ಇದೆಯಲ್ಲ ಅಣ್ಣ, ಸರಿ ನಾವೇನ. ಮುಖಕ್ಕೆ ಹೊಡಿತಿಲ್ಲ ಗುರು ಗಾಳಿ, ಸೈಲೆನ್ಸ್ ಇರೋಲ್ಲ, ಪಟ್ ಅಂತ ಹೊಡಿತೀವಿ ಮುಖಕ್ಕೆ. ಒಳ್ಳೇದಾಯ್ತು ಹೆಲ್ಮೆಟ್ ಹಾಕ್ಕೊಂಡಿದ್ದೀನಿ.
ಆ್ಯಕ್ಚುಲಿ ಹಾಫ್ ಆನ್ ಅವರ್ ಲೇಟ್ ಆಗೋಯ್ತು, ಹೋಗಬೇಕಾಗಿತ್ತು ಬೇಗ, ಆದರೆ ಆಗಿಲ್ಲ. ಸೊ ಹಿಂದೆ 40 ಇರಲಿ. ಕ್ಯಾಪ್ ಸ್ವಲ್ಪ ಟೈಟಾಗಿ ಮುಚ್ಚಿ. ಹಾಂ, ಹಾಂ. ನೋಡಿ, ಹಾಂ 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 ಹಾಂ, ಏನು ಸ್ಟೈಲಾಗಿ ಬರ್ತಾನೆ ನೋಡಿ. ಒಂದು ನಾನು ಹೊಡಿಯೋಕ್ಕೆ ಬರಲ್ಲ ಈಗ ನನ್ನ ಮಗನಿಗೆ. ಫೋನಲ್ಲಿ ಜಸ್ಟ್ ಏನಿದೆ ಅಂತಲೇ ಅರ್ಥ ಆಗಲ್ಲ. ಅಷ್ಟು ಬ್ಯುಸಿ ಜನರು. ಗಾಡಿ ಓಡಿಸ್ಬೇಕಾದ್ರೆ ಫೋನ್ ಯೂಸ್ ಮಾಡೋದು, ಅದಂತೂ ಏನಿದೆ. ಆ ಥರ ಸರಿ, ಹೋಗ್ರಪ್ಪ, ಹೋಗ ನನ್ನ ಮದುವೆ. ಇವ್ರುಗಳು ಹೋಗಲ್ಲ, ನಮ್ಮನ್ನು ಹೋಗಕ್ಕೆ ಬಿಡಲ್ಲ. ಹೋಗಮ್ಮ. ಈ ಕಡೆಗೂ ಈ ಕಡೆನೂ ಬರಲ್ಲ, ಆ ಕಡೆನೂ ಓಡಿಸಲ್ಲ. ಇವ್ರದ್ದು ಮೈಲೇಜ್ ಬಂದು ರೀಸೆಂಟ್ ಪಾಸ್ಟಲ್ಲಿ ತುಂಬ ಡ್ರಾಪ್ ಆಗಿಬಿಟ್ಟಿದೆ. ಅದೇನಂತಲೇ ಗೊತ್ತಿಲ್ಲ, ಚೆಕ್ ಮಾಡಿಸ್ಬೇಕು ಗಾಡಿ. ಹಿಂದಿನ ಹಳೇದಾಗ್ತಾ ಆಗ್ತಾ ಮೈಲೇಜ್ ಡ್ರಾಪ್ ಆಗುತ್ತಾ ಅಂತ ನನಗೊಂದು. ಯಾಕಂದರೆ ರೆಗ್ಯುಲರ್ಲಿ ಮೇಂಟೆನೆನ್ಸ್ ಎಲ್ಲ ಮಾಡಿ ಕರೆಕ್ಟಾಗಿ ಇಟ್ಟಿರ್ತೀನಿ ಗಾಡಿನ. ಗಾಡಿ ಕಂಡೀಷನ್ ಇಲ್ಲ ಅಂದರೆ ಗಾಡಿ ಮುಟ್ಟಕ್ಕೆ ಹೋಗಲ್ಲ ನಾನು. ಇದೇನು ಬರೋದು ಟ್ರಾಫಿಕ್ ಇಲ್ಲಿ, ಅಪ್ಪ ಇಷ್ಟೊಂದು ಟ್ರಾಫಿಕ್, ಮೈ ಗುಡ್ನೆಸ್. ಎಲ್ರಿಗಪ್ಪ ಹೋಗ್ತಾವ್ರಿ ಜನ ಇಷ್ಟೊಂದು. ಏನಾಗಬೇಕು ಇಷ್ಟೊಂದು ಗಾಡಿಗಳು. ಇವಾಗೆಲ್ಲ ಬೇಕು ಸುಮ್ಮನೆ ತಿರುಗಾಡೋಕ್ಕೆ, ಕಾರ್ ತೆಗಿಯೋದು, ಒಬ್ಬನೇ ಕೂತಿರೋದು ಒಳಗಡೆ. ಬಿ ರೆಸ್ಪಾನ್ಸಿಬಲ್ ಅಟ್ ಟೈಮ್ಸ್. ಅವ್ರಿಗೂ ಗೊತ್ತಾಗಬೇಕು. ಬೆಂಗಳೂರಲ್ಲಿ ಇತ್ತೀಚೆಗೆ ಗಾಡಿಗಳು ಜಾಸ್ತಿ ಆಗ್ತಾ ಬರ್ತಿದೆ. ಸ್ಲೈಟ್ಲಿ ಬಿಕಮ್ ರೆಸ್ಪಾನ್ಸಿಬಲ್. ಯೂಸ್ ಯೋರ್ 2 ವೀಲರ್ಸ್. ಬೇಕಾಗಿದ್ದಾಗ ಕಾರ್ಸ್ ತೊಗೊಂಡು ಹೌದು ಬನ್ನಿ ಆಚೆ, ಯಾರು ಬೇಡ ಅಂತಿತ್ತು. ಇಲ್ಲೂ ಟ್ರಾಫಿಕಾ ತಗೋ, ಏನು ಬಿಡಿ. ಏನಪ್ಪ ಟ್ರಾಫಿಕ್ ಇದು.
ಏನಾಗಿದೆ ಇಲ್ಲಿ ಟ್ರಾಫಿಕ್? ಯಾರೋ ಬರ್ತವ್ರು ಅನ್ಸುತ್ತೆ. ಓಕೆ ಓಕೆ, ಇದರಿಂದ ಟ್ರಾಫಿಕ್ ಆಗ್ತಾ ಇರೋದು. ಅದಕ್ಕೆ ಸಮಸ್ಯೆ ಆಗಿರೋದು ಇಲ್ಲಿ. ಯಾರೋ ಬರ್ತವ್ರಪ್ಪ.